ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನ ಬೈಸರನ್ ಹುಲ್ಲುಗಾವಲಿನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಸಂಬಂಧ ಕುತಂತ್ರಿ ಪಾಕಿಸ್ತಾನ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡುವ ಬೆದರಿಕೆಯನ್ನು ಹಾಕ್ತಾ ಇದೆ. ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್, ಪಿಪಿಪಿ ನಾಯಕ ಬಿಲಾವಲ್ ಭುಟ್ಟೋ ಬಳಿಕ ಈ ಥ್ರೆಟ್ ಕ್ಲಬ್ಗೆ ಪಾಕಿಸ್ತಾನ ಸಚಿವ ಹನೀಫ್ ಅಬ್ಬಾಸಿ ಸೇರ್ಪಡೆಯಾಗಿದ್ದಾನೆ. ಸಿಂಧೂ ನದಿ ನೀರನ್ನು ಸ್ಥಗಿತಗೊಳಿಸಿದರೆ ಗೌರಿ, ಶಾಹೀನ್ ಸೇರಿದಂತೆ 130 ಅಣ್ವಸ್ತ್ರ ದಾಳಿ ಮಾಡ್ತೀವಿ. ನಮ್ಮಲ್ಲಿ ಅಣ್ವಸ್ತ್ರಗಳನ್ನು ಪ್ರದರ್ಶನಕ್ಕೆ ಇಟ್ಟಿಲ್ಲ, ಭಾರತದ ಮೇಲೆ ದಾಳಿಗೆಂದೇ ಟಾರ್ಗೆಟ್ ಮಾಡಿ ಇಟ್ಟಿದ್ದೇವೆ ಅಂತ ಪಾಕಿಸ್ತಾನ ಸಚಿವ ಹನೀಫ್ ಅಬ್ಬಾಸಿ ತಪರಾಕಿ ಹಾಕಿದ್ದಾನೆ. ಮತ್ತೊಂದು ಕಡೆ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ನಂದು ಒಂದಿರಲಿ ಅಂತ ನಾಲಿಗೆ ತೋರಿಸಿದ್ದಾನೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರ ಇದೆ ಅನ್ನೋದಕ್ಕೆ ಮೊದಲು ಸಾಕ್ಷ್ಯ ಕೊಡಿ. ಎಲ್ಲದಕ್ಕೂ ಪಾಕಿಸ್ತಾನನೇ ಕಾರಣ ಅಲ್ಲ. ಪಾಕಿಸ್ತಾನ ವಿರುದ್ಧದ ಆರೋಪ ನಿರಾಧಾರ. ಅಮಾಯಕರ ಸಾವಿಗೆ ನನ್ನ ನೋವಿದೆ. ನಮ್ಮಲ್ಲೂ ಈ ರೀತಿಯ ಸಾವು ನೋವುಗಳು ಆಗ್ತಾ ಇರುತ್ತೆ. ಇದನ್ನೆಲ್ಲ ತಪ್ಪಿಸೋದಕ್ಕೆ ಮಾತುಕತೆ ಒಂದೇ ಪರಿಹಾರ ಅಂತ ಬಿಟ್ಟಿ ಪುಕ್ಸಟ್ಟೆ ಸಲಹೆ ಕೊಟ್ಟಿದ್ದಾನೆ. ಇವರೆಲ್ಲರ ಹೇಳಿಕೆಯನ್ನು ಕೇಳ್ತಾ ಇದ್ದರೆ ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಂಡಂಗೆ. ತಪ್ಪು ಮಾಡಿಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರು ಸೈಲೆಂಟಾಗಿರ್ತಿದ್ರು. ಮೊದಲನೇದಾಗಿ ಹನೀಫ್ ಅಬ್ಬಾಸಿ, ಹೌದಪ್ಪ, ನಿಮ್ಮ ಹತ್ರ ಇರೋ ಅಣುಬಾಂಬ್ಗಳನ್ನು ನೀವು ಪ್ರದರ್ಶನಕ್ಕೆ ಇಟ್ಟಿಲ್ಲ, ನಮ್ಮ ಹತ್ರ ಎಷ್ಟಿದೆ ಅಂತ ಗೊತ್ತಿದೆಯಾ? ನಾವು ಪ್ರದರ್ಶನಕ್ಕೆ ಇಟ್ಟಿರೋದಲ್ಲ, ಅದನ್ನು ನೀವು ಒಂದು ಹಾಕೋ ಜಾಗದಲ್ಲಿ ನಾವು 10 ಹಾಕ್ತೀವಿ. ಅದು ಗೊತ್ತಿಲ್ಲ ಅಂತ ಅನ್ಕೋಬಾರ್ದು, ಗೊತ್ತಿರಬೇಕು ಮಾಹಿತಿ. ಎರಡನೇದು, ಅಫ್ರಿದಿ ಕ್ರಿಕೆಟ್ ಆಡಿಕೊಂಡು ಕಾಮೆಂಟ್ರಿ ಮಾಡ್ಕೊಂಡಿರಬೇಕು. ಎಲ್ಲದಕ್ಕೂ ಪಾಕಿಸ್ತಾನ ಕಾರಣ ಅಂದ್ರೆ ಹಂಗೆ. ಸಾಕ್ಷಿ ಕೊಡಿ ಅಂದರೆ ಮುಂಬೈ ಟೆರರ್ ಅಟ್ಯಾಕ್ ಆದಾಗ ದಂಡಗಟ್ಟಲೆ ಕೊಟ್ವಿ ಸಾಕ್ಷಿನ. ಏನು ಕ್ರಮ ತಗೊಂಡ್ರಿ? ನಿಮ್ಮ ದೇಶದವನೇ ಒಬ್ಬನ ಹಿಡಿದು ಕೂರಿಸಿದ್ವಿ, ಕೊನೆಗೆ ಅವನನ್ನು ಹ್ಯಾಂಗ್ ಮಾಡಿದ್ವಿ. ಏನು ಕ್ರಮ ತಗೊಂಡ್ರಿ? ಅಷ್ಟು ಬೇಡಪ್ಪ, ಬಿನ್ ಲ್ಯಾಡನ್ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ಕೂತಿದ್ರಿ. ಕೊನೆಗೆ ಅಬೋಟಾಬಾದ್ಗೆ ಬಂದು ಅಮೆರಿಕದವ್ರು ಹೊಡೆದಾಕಿದ್ರಲ್ಲ, ಅದಕ್ಕೇನು ಹೇಳ್ತೀರಾ? ಎಲ್ಲ ಘಟನೆಗಳ ಹಿಂದೆ ನಿಮ್ಮ ಪಾತ್ರ ಇದ್ದೇ ಇದೆ. ನಿಮಗೆ ಗೊತ್ತಿರೋದೇ ಬರೀ ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋದು. ಹಂಗೆ ಮಾಡ್ಕೊಂಡು ಇವತ್ತು ಈ ಸ್ಥಿತಿಗೆ ಬಂದು ಕೂತಿದ್ದಾರೆ. ಎಂಥ ಅದ್ಭುತವಾದ ರಾಷ್ಟ್ರ ಕಟ್ಬೋದಾಗಿತ್ತು ಪಾಕಿಸ್ತಾನ. ಆಗ ಸ್ವಾತಂತ್ರ್ಯ ಸಿಕ್ಕಿದಾಗ ಅದ್ಭುತವಾದಂತಹ ದೇಶ, ಪರಿಸರ, ಒಳ್ಳೆ ಪ್ರಾಕೃತಿಕ ಸೌಂದರ್ಯ, ಕಡಿಮೆ ಪಾಪ್ಯುಲೇಷನ್ನು, ನಮ್ಮ ದೇಶದಿಂದ ಬೇರೆ ದುಡ್ಡು ಕೊಟ್ಟಿದ್ವಿ, ಸರಿಯಾದ ಮಾರ್ಗದಲ್ಲಿ ನಡೆದಿದ್ದರೆ ನಿಮಗೆ ಈ ಸ್ಥಿತಿ ಬರ್ತಿರಲಿಲ್ಲ. ಇವತ್ತು ನಿಮಗೆ ಬಂದಿದೆ ಅಂತಂದರೆ ಅದಕ್ಕೆ ನೀವೇ ಕಾರಣ. ಒಂದು ಈ ಥರ ದಾಳಿ ಮಾಡಿಸ್ಬಿಡೋದು, ಆಮೇಲೆಲ್ಲ ಲಬೋ ಬಾಯಿ ಬಿಟ್ಕೊಳ್ಳೋದು. ನೀವೇನು ಬಾಯಿ ಬಿಡ್ಕೊಂಡ್ರೂ ಕೂಡ ನೀರು ಕೊಡಲ್ಲ. ಇನ್ನೂ ಇದೆ, ಕಾದಿದೆ, ವೆಯ್ಟ್ ಮಾಡಿ ಏನು ಅಂತಕ್ಕಂಥದ್ದನ್ನು ಗೊತ್ತಾಗುತ್ತೆ ನಿಮಗೆ. ಆಗ ಮಾತು ಬೇರೆ ಆಗುತ್ತೆ. ಉಲ್ಟಾ ಹೊಡಿತೀರ, ನಾನು ಹಂಗಂದಿದ್ದಲ್ಲ, ಈ ಥರ ಅಂದಿದ್ದು ಅಂತ ಉಲ್ಟಾ ಹೊಡಿತೀರ, ನೆನಪಿಟ್ಕೊಳ್ಳಿ. ಇನ್ನು ಪೆಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ಸಂತ್ರಸ್ತರಿಗೆ ಖಂಡಿತವಾಗಿಯೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಭರವಸೆಯನ್ನು ಕೊಟ್ಟಿದ್ದಾರೆ. 121ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಏಪ್ರಿಲ್ 22ರಂದು ನಡೆದ ಉಗ್ರ ದಾಳಿ ಬಗ್ಗೆ ಇಡೀ ಭಾರತೀಯರ ರಕ್ತ ಕುದಿತಾ ಇದೆ. ದಾಳಿಕೋರರ ವಿರುದ್ಧ ಅತ್ಯಂತ ಕಠೋರ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಭಾರತವು ಒಟ್ಟಾಗಿ ಭಯೋತ್ಪಾದನೆಯ ವಿರುದ್ಧ ಹೋರಾಡುತ್ತೆ. ಇಡೀ ಜಗತ್ತು ಉಗ್ರರ ದಾಳಿಯನ್ನು ವಿರೋಧಿಸಿದೆ. ಕಾಶ್ಮೀರದಲ್ಲಿ ಶಾಂತಿ ಕದಡುವವರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಮೋದಿ ಹೇಳಿದ್ದಾರೆ. ಈ ಮಧ್ಯೆ ಪಾಕ್ ಪ್ರಜೆಗಳಿಗೆ ಭಾರತ ಬಿಟ್ಟು ತೊಲಗುವಂತೆ ಕೇಂದ್ರ ಸರ್ಕಾರ ಕೊಟ್ಟಿದ್ದ ಗಡುವು ಇವತ್ತು ಅಂತ್ಯವಾಯಿತು. ವಾಘಾ ಅಟಾರಿ ಗಡಿಯಲ್ಲಿ ಉದ್ದುದ್ದ ಸಾಲು ಕಂಡುಬಂತು. ಇವತ್ತೊಂದೇ ದಿನ 237 ಜನ ಸೇರಿದಂತೆ ಒಟ್ಟು 537 ಜನ ಪಾಕಿಸ್ತಾನಿಯರು ಭಾರತ ಬಿಟ್ಟು ತೊಲಗಿದ್ರೆ ಸುಮಾರು ಒಂದು 800 ಜನ ಭಾರತೀಯರು ಕೂಡ ವಾಪಸ್ ಬಂದಿದ್ದಾರೆ. आज जब मैं आपसे मन की बात कर रहा हूं तो मन में गहरी पीड़ा है. 22 अप्रैल को पहलगाम में हुई आतंकी वारदात ने देश के हर नागरिक को दुख पहुंचाया है. पीड़ित परिवारों के प्रति हर भारतीय के मन में गहरी संवेदना है. भले वो किसी भी राज्य का हो, वो कोई भी भाषा बोलता हो, लेकिन वो उन लोगों के दर्द को महसूस कर रहा है जिन्होंने इस हमले में अपने परिजनों को खोया है. ಈ ಹಿಂದೆ ಪುಲ್ವಾಮಾ ದಾಳಿ ಆದಾಗಲೂ ಪ್ರಧಾನಿ ಮೋದಿಯವರು ಇದೇ ಮಾತನ್ನು ಹೇಳಿದರು, ಹಮ್ ಬದಲಾ ಲೇಂಗೆ ಅಂತ. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಮೋದಿಯವರ ಮೇಲೆ ಇಡೀ ದೇಶದ ಸಮಸ್ತ ದೇಶವಾಸಿಗಳು ಕೂಡ ನಂಬಿಕೆ ಇಟ್ಕೊಂಡಿದ್ದಾರೆ. ಆಮೇಲೆ ಇದು ಆತೃಕ್ ಮಾಡೋ ಅಂಥ ಕೆಲಸ ಅಲ್ಲ. ನಿನ್ನೆ ಅವ್ರು ಅಟ್ಯಾಕ್ ಮಾಡಿದ್ರು ನಾವು ಇವತ್ತು ಮಾಡ್ಬೋಣ, ನಾಳೆ ಅವ್ರು ಮಾಡಿಬಿಡ್ತಾರೆ, ಹಂಗಲ್ಲ. ಮೊದಲು ರೆಕ್ಕೆ ಪುಕ್ಕಗಳನ್ನು ಕಟ್ ಮಾಡಬೇಕು ಪಾಕಿಸ್ತಾನದ್ದು. ಆ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಎರಡನೇದಾಗಿ, ಬೇರೆ ಬೇರೆ ದೇಶಗಳ ದೃಷ್ಟಿಯಲ್ಲಿ ಪಾಕಿಸ್ತಾನವನ್ನು ಬೆತ್ತಲೆ ಮಾಡಿ ನಿಲ್ಲಿಸಬೇಕು. ಬೇರೆ ದೇಶಗಳಿಂದ ಅವರಿಗೆ ಸಪೋರ್ಟ್ ಸಿಗದ ರೀತಿಯಲ್ಲಿ ನೋಡ್ಕೋಬೇಕು. ಆ ಕೆಲಸನೂ ಆಗಿದೆ. ಆಮೇಲೆ ಬೇರೆ ಬೇರೆ ಕ್ರಮ ತೊಗೊಂಡ್ರಲ್ಲ, ಪಾಕಿಸ್ತಾನಿಯರನ್ನ ಓಡಿಸಿದ್ದು, ನೀರು ಬಿಡಲ್ಲ ಅಂತ ಹೇಳಿದ್ದು, ಇದೆಲ್ಲ ಮಾಡಿ ನಂತರ ಒಂದು ದಿನ ಕಾದು ಹೊಡಿಬೇಕು. ಆ ಕೆಲಸ ಯಾವಾಗ ಆಗುತ್ತೆ, ಯಾವ ರೀತಿ ಆಗುತ್ತೆ, ಯಾವ ಸ್ವರೂಪದಲ್ಲಾಗುತ್ತೆ, ಮತ್ತೊಂದು ಸರ್ತಿ ಈ ಥರ ದಾಳಿ ಮಾಡಬೇಕು ಅಂದರೆ ಅವರು ಮುಟ್ಟು ನೋಡ್ಕೋಬೇಕು.
ಹೋಗಬೇಕಾ ಭಾರತದ ತಂಟೆಗೆ ಬೇಡವಾ ಅಂತ. ಆ ಥರ ಈ ಸರ್ತಿ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಳ್ಳೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕೆಂದರೆ ಈ ರಕ್ಷಣಾ ವಲಯದಲ್ಲಿ, ಸೇನಾ ವಲಯದಲ್ಲಿ ಆಗ್ತಾ ಇರೋ ಕೆಲವು ಮೂಮೆಂಟ್ಸ್ಗಳನ್ನ ನೋಡಿದ್ರೆ ದೊಡ್ಡ ಮಟ್ಟದ ಹೊಡೆತ ಸದ್ಯದಲ್ಲೇ ಸಿಗುತ್ತೆ ಪಾಕಿಸ್ತಾನಕ್ಕೆ. ಅದಕ್ಕೋಸ್ಕರ ದೇಶವಾಸಿಗಳು ಕಾಯ್ತಾ ಇದ್ದಾರೆ. ಇನ್ನು ಪಾಕ್ ರಕ್ತಪಾತ, ಅಣ್ವಸ್ತ್ರ ಬೆದರಿಕೆ, ಭಾರತೀಯ ಸೇನೆಯ ಸರ್ವ ಸಿದ್ಧತೆ, ಇದರ ನಡುವೆ ನೋಡಿ ಈಗ ಹೇಳಿದ್ನಲ್ಲ, ಇದೇ ವಿಚಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸೇನಾ ಮುಖ್ಯಸ್ಥ CDS ಅನಿಲ್ ಚೌಹಾಣ್ ಜೊತೆ ಹೈ ವೋಲ್ಟೇಜ್ ಸಭೆಯನ್ನು ನಡೆಸಿದ್ದಾರೆ. ಉಗ್ರ ದಾಳಿ, ಭದ್ರತಾ ಸಿದ್ಧತೆ, ಮುಂದಿನ ಕ್ರಮದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ರಾಜನಾಥ್ ಸಿಂಗ್ ಅವರು. ನಾನು ಬೆಳಗ್ಗೆನೇ ಹೇಳ್ತಾ ಇದ್ದೆ, ಈ ಮೀಟಿಂಗ್ ಆದಮೇಲೆ ಅವರು ಪ್ರಧಾನಿ ಮೋದಿ ಅವರಿಗೆ ಬ್ರೀಫ್ ಮಾಡೋದಕ್ಕೆ ಹೋಗ್ತಾರೆ ಅಂತ. ಪಾಕ್ನಲ್ಲಿರುವ ಉಗ್ರರ ಕ್ಯಾಂಪ್ಗಳನ್ನು ಉಡಾಯಿಸೋದಕ್ಕೆ ಭಾರತ ಸಿದ್ಧತೆ ನಡೆಸಿದೆ ಅಂತ ತಿಳಿದು ಬಂದಿದೆ. ಈ ಹಿಂದೆ ಏರ್ ಸ್ಟ್ರೈಕ್ ಆಯ್ತಲ್ಲ, ಪಾಕಿಸ್ತಾನದ ಬಾರ್ಡರ್ನಲ್ಲಿದ್ದಂತಹ ಸೇನಾ ಶಿಬಿರಗಳನ್ನು ಹೆಂಗೆ ಹೊಡೆದು ಉರುಳಿಸಿದ್ರು ಅದೇ ರೀತಿ ಉರುಳಿಸಬೇಕು ಈ ಸರ್ತಿನೂ, ಅದೇ ರೀತಿ ಮಾಡಬೇಕು ಮೊದಲು ಅಂತಕ್ಕಂಥ ಪ್ಲ್ಯಾನ್ ಆಗಿದೆ. ಅಂದರೆ ಪಾಕ್ ಟೆರರ್ ಕ್ಯಾಂಪನ್ನು ಟಾರ್ಗೆಟ್ ಮಾಡುವ ಆಲೋಚನೆ ಮೊದಲನೇದಾಗಿದೆ. ಏನಿದು, ಪಾಕ್ ಭಾಗದ LOC ಬಳಿ ಸುಮಾರು 42 ಉಗ್ರರ ಶಿಬಿರಗಳು ಇರತಕ್ಕಂಥ ಮಾಹಿತಿ ಇದೆ. ನಿಮಗೆ ಸ್ಯಾಟಲೈಟ್ ಫೋಟೋಸ್ಗಳು ಅದರಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿ ಟೆರರಿಸ್ಟ್ ಕ್ಯಾಂಪ್ ಇದೆ ಅಂತ. ಈ 42 ಉಗ್ರ ಕ್ಯಾಂಪ್ಗಳನ್ನು ಈಗ ಟಾರ್ಗೆಟ್ ಮಾಡಬೇಕು ಅಂತ ಲೆಕ್ಕ. ಆಪರೇಷನ್ 1 LOC ಬಳಿ ಇರುವ ಟೆರರಿಸ್ಟ್ ಕ್ಯಾಂಪನ್ನು ಟಾರ್ಗೆಟ್. ನಂಬರ್ 2 ಅವಿತಿರುವ ಉಗ್ರರನ್ನು ಜಾಲಾಡಿ ಸದೆಬಡಿಯೋದು. ಇದು ಭಾರತದ ಒಳಗೆ, ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ, ದಕ್ಷಿಣ ಕಾಶ್ಮೀರದಲ್ಲಿ ಈಗಾಗಲೇ ಶುರುವಾಗೋಗಿದೆ. ಎಲ್ಲೇ ಅವತಿದ್ರೂ ಎಳ್ಕೊಂಡು ಬಂದು ಹೊಡಿಬೇಕು, ಆ ಲೆಕ್ಕಾಚಾರ, ಆ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಆಪರೇಷನ್ ನಂಬರ್ 3 ಉಗ್ರರ ಶಿಬಿರಗಳನ್ನು ಗುರಿಯಾಗಿಸಿ ಮಿಸೈಲ್ ದಾಳಿ ಮಾಡೋದು ಅಂತ. ಇದು ನೋಡೋಣ ಇದ್ರ ಪಾಸಿಬಿಲಿಟೀಸು. ಮಿಸೈಲ್ ದಾಳಿ ಮಾಡಬೇಕು ಅಂತಂದರೆ ಹೆಚ್ಚು ಕಡಿಮೆ ಯುದ್ಧದ ರೀತಿಯಲ್ಲೇ ಆಗೋಗುತ್ತೆ. ಇವರು ಈ ಕಡೆಯಿಂದ ಮಿಸೈಲ್ ದಾಳಿ ಮಾಡಿದ್ರೆ ಆ ಕಡೆಯಿಂದ ಅವರು ಕೂಡ ಕ್ಷಿಪಣಿಗಳನ್ನು ಉಡಾಯಿಸ್ಬೋದು. ಆ ನಿರ್ಧಾರಕ್ಕೆ ಬರ್ತಾರೆ. ಈಗ ನಮ್ಮಲ್ಲಿ ಪೃಥ್ವಿ, ಅಗ್ನಿ, ಬ್ರಹ್ಮೋಸ್ ಈ ಎಲ್ಲ ಮಿಸೈಲ್ಗಳಿದೆಯಲ್ಲ, ಇದನ್ನು ಬಳಸಿ ಸೇನಾ ಶಿಬಿರಗಳು, ಉಗ್ರರ ಶಿಬಿರಗಳನ್ನು ಹೊಡೆದು ಉರುಳಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಆಪರೇಷನ್ ನಂಬರ್ 4 ಏನಂದರೆ ಸಮುದ್ರದಲ್ಲಿ ಪಾಕ್ ನೌಕೆಗಳನ್ನು ಬ್ಲಾಕ್ ಮಾಡ್ಬೋದು. ಇಲ್ಲಿ 2 ಮೇಜರ್ ಬಂದರುಗಳಿದೆ ಪಾಕಿಸ್ತಾನಕ್ಕೆ, ಲಾಹೋರ್ ಮತ್ತು ಲಾಹೋರ್ ಹತ್ರ ಇನ್ನೊಂದು ಸಣ್ಣ ಬಂದರು, ಲಾಹೋರ್ದೇ ಮೇಯ್ನು. ನೀವು ಆ 2 ಬಂದರುಗಳನ್ನು ಬ್ಲಾಕ್ ಮಾಡಿಬಿಟ್ರೆ, ಬೇರೆ ದೇಶಗಳಿಂದ ಈ ಬಂದರಿಗೆ ಯಾವುದೇ ಹಡಗುಗಳು ಬಾರದ ಹಾಗೆ ಮಾಡಿಬಿಟ್ರೆ 60% ಆ ದೇಶಕ್ಕೆ ಸಪ್ಲೈ ಆಗೋ ವಸ್ತುಗಳು ಸ್ಟಾಪ್ ಆಗೋಗುತ್ತೆ. ಏನು ಬೇಕಾದ್ರೂ ಆಗಿರ್ಬೋದು, ಯುದ್ಧ ಸಾಮಗ್ರಿಗಳಾಗಿರ್ಬೋದು, ಅಥವಾ ತೈಲಗಳಾಗಿರ್ಬೋದು, ಅಥವಾ ದಿನನಿತ್ಯದ ಬಳಕೆ ವಸ್ತುಗಳಾಗಿರ್ಬೋದು, ಏನಾದರೂ ಸರಿ 60% ಸ್ಟಾಪ್ ಆಗೋಗುತ್ತೆ. ಆ ನಿಟ್ಟಿನಲ್ಲಿ INS ವಿಕ್ರಾಂತನ್ನು ಈಗ ಕಾರವಾರದಿಂದ ಮೂವ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದರಲ್ಲೇನಾದರೂ ಸಕ್ಸಸ್ ಆದರೆ 60% ಭಾರತ ಕೂಡ ಸಕ್ಸಸ್ ಆಯಿತು ಅಂತಲೇ ಅನ್ಕೋಬೋದು. ಇಷ್ಟೆಲ್ಲ ಪ್ಲ್ಯಾನ್ಗಳಾಗಿದೆ. ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಇನ್ನು ಪಹಲ್ಗಾಮ್ ದಾಳಿಯಲ್ಲಿ 3 ಪಾಕ್ ಉಗ್ರರು ಹಾಗೂ ಓರ್ವ ಸ್ಥಳೀಯ ಭಾಗಿಯಾಗಿದ್ದ. ಕೊಕೇರ್ನಾಗ್ ಅರಣ್ಯದಿಂದ 35 ನಿಮಿಷ ಕಾಲ್ನಡಿಗೆಯಲ್ಲೇ ಬಂದರಂತೆ ಇವರು, ಆ ಕಣಿವೆ ಪ್ರದೇಶದಿಂದ. ಬೈಸರನ್ ವ್ಯಾಲಿಯಲ್ಲಿ 2 ಅಂಗಡಿಯಿಂದ ಎಂಟ್ರಿ ಕೊಟ್ಟಿದ್ರೆ ಮತ್ತಿಬ್ಬರು ಜಿಪ್ಲೈನ್ನಿಂದ ಇಳಿದು ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಬರ್ತಾ ಇದ್ದಂತೆ ಪ್ರವಾಸಿಗರ ಮೊಬೈಲ್ ಕಿತ್ತುಕೊಂಡು AK-47 M4 ಗನ್ಗಳಿಂದ ಹಿಂದೂಗಳ ರಕ್ತವನ್ನು ಹರಿಸಿದ್ರಂತೆ. ಅನಂತನಾಗ್ ಜಿಲ್ಲೆಯಲ್ಲಿ 170ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ. 2 ಶಂಕಿತ ಉಗ್ರರ ಮನೆಯನ್ನು ಧ್ವಂಸಗೊಳಿಸಲಾಗಿದೆ. ಪ್ರಕರಣವನ್ನು ಕೇಂದ್ರ ಗೃಹ ಸಚಿವಾಲಯ NIAಗೆ ತನಿಖೆಗೆ ವಹಿಸಿದೆ. ತನಿಖೆ ಚುರುಕುಗೊಳಿಸಿದ್ದು FIR ಕೂಡ ದಾಖಲಿಸಿದೆ. 20 ವರ್ಷದಲ್ಲಿ ಬೈಸರನ್ನಲ್ಲಿ ಪ್ರವಾಸಿಗರ ಮೇಲೆ ಮೊದಲ ದಾಳಿಯಾಗಿದ್ದು 5 ದಿನಗಳ ಬಳಿಕ NIA ತನಿಖೆಗೆ ಗೃಹ ಇಲಾಖೆ ಹಸ್ತಾಂತರ ಮಾಡಿದೆ. ಈ ಬೆನ್ನಲ್ಲೇ ಬೈಸರನ್ ಕಣಿವೆಗೆ ಭಯೋತ್ಪಾದನಾ ನಿಗ್ರಹ ಸಂಸ್ಥೆಯ IG, DIG, SP ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ. ಸಾಕ್ಷಿಗಳಿಗಾಗಿ NIA ತೀವ್ರ ಹುಡುಕಾಟ ನಡೆಸ್ತಾ ಇದೆ. ಭಯೋತ್ಪಾದಕ ದಾಳಿಯಲ್ಲಿ ಬದುಕುಳಿದವರು, ದಾಳಿಯನ್ನು ಕಂಡ ಪ್ರತ್ಯಕ್ಷದರ್ಶಿಗಳ ವಿಚಾರಣೆ ಮಾಡ್ತಾ ಇದೆ. ಈ ಪೈಕಿ 26 ಜನರ ಹತ್ಯೆಗೆ ಫೋಟೋಗ್ರಾಫರ್ ಒಬ್ಬರು ಪ್ರಮುಖ ಸಾಕ್ಷಿಯಾಗಿದ್ದಾರೆ. ದಾಳಿಯಾದಾಗ ಮರ ಏರಿದ್ದ ಈ ಫೋಟೋಗ್ರಾಫರ್ ತಮ್ಮ ಕ್ಯಾಮೆರಾದಲ್ಲಿ ದಾಳಿಯ ಇಂಚಿಂಚನ್ನು ಸೆರೆ ಹಿಡಿದಿದ್ದಾನೆ. ಉಗ್ರರ ದಾಳಿಯ ಬಗ್ಗೆ ಫೋಟೋಗ್ರಾಫರ್ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು FSLಗೆ ರವಾನೆ ಮಾಡಿದ್ದಾರೆ. ಹಾಗಾದರೆ ಈ ಫೋಟೋಗ್ರಾಫರ್ ಇವನೇ ಬಹಳ ಇಂಪಾರ್ಟೆಂಟ್ ವ್ಯಕ್ತಿ. ಇವಾಗ ಸದ್ಯಕ್ಕೆ ನಮಗೆ ಸಾಕ್ಷಿಗೆ ಏನು ಹೇಳಿದ್ದಾರೆ, ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? 2 ಉಗ್ರರು ಅಂಗಡಿಗಳ ಹಿಂದೆ ಅಡಗಿದ್ರು, ಆಲ್ರೆಡಿ ಬಂದಿದ್ರು ಅಂತ ಹೇಳಿದ್ದಾರೆ. 2 ಆ ಕಡೆಯಿಂದ ಬಂದರು, 2 ಆಲ್ರೆಡಿ ಬಂದು ಅಂಗಡಿ ಹಿಂದೆ ಅಡಗಿದ್ರು. ಪ್ರವಾಸಿಗರಿಗೆ ಕಲ್ಮಾ ಪಠಿಸಲು ಹೇಳಿದ್ರು, ಅದೇನೋ ಕೇಳಿದ್ರಂತೆ.
ನಿಮಗೆ ಕಲ್ಮಾ ಪಠಿಸೋದಕ್ಕೆ ಬರುತ್ತಾ, ನೀನು ಉಗ್ರ ಹಿಂದೂನ ಮುಸ್ಲಿಮ ತಿಳ್ಕೊಬೇಕಲ್ಲ, ಆ ರೀತಿ ಪಠಿಸೋದಕ್ಕೆ ಕೇಳಿದ್ರು. ನಂತರ 4 ಗುಂಡು ಹಾರಿಸಿ ಕೊಂದರು. ಅವ್ರ ಹತ್ರಕ್ಕೆ ಹೋಗಿ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲೇ ಹೊಡೆದಿದ್ದಾರೆ 4 ಜನರನ್ನ. ಈ ವೇಳೆ ಸ್ಥಳದಲ್ಲಿದ್ದ ಜನ ದಿಕ್ಕಾಪಾಲಾಗಿ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಆತ ಹೇಳಿರ್ತಕ್ಕಂಥದ್ದು. ಈತ ಕೂಡ, ಛಾಯಾಗ್ರಾಹಕ ಕೂಡ ಓಡ್ ಹೋಗಿ ಮರೆ ಮಾಚಿಕೊಂಡು ಯಾವುದೋ ಮರ ಹತ್ತಿಬಿಟ್ಟು ಏನೋ ಶೂಟ್ ಮಾಡಿದಾರಂತೆ. ಇಡೀ ದೃಶ್ಯವನ್ನು ಸೆರೆ ಹಿಡಿದಿರೋದು. ಆ ದೃಶ್ಯವನ್ನು ಆತ NIAಗೆ ಒಪ್ಪಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದಿಷ್ಟು ಕೂಡ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಕ್ರಮ ಆಗಿದೆ ಅಂತ. ಇನ್ನು ಉಗ್ರರ ಮೂಲಕ ಪ್ರವಾಸಿಗರ ಪ್ರಾಣ ತೆಗೆದಂತಹ ಈ ಪಾಕಿಸ್ತಾನದ ವಿರುದ್ಧ ಭಾರತ ಸಮರಾಭ್ಯಾಸವನ್ನು ಮಾಡ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಬ್ರಹ್ಮೋಸ್ ಹಡಗು ನಿರೋಧಕ ಕ್ಷಿಪಣಿ ಪರೀಕ್ಷೆ ನಡೆದಿದೆ. ಲಾಂಗ್ ರೇಂಜ್ ಮಿಸೈಲ್ಗಳ ಉಡಾವಣೆಯನ್ನು ಮಾಡಿದೆ. ದೇಶ ರಕ್ಷಣೆಗಾಗಿ ಎಲ್ಲಿಯೂ ಯಾವುದೇ ಸಮಯದಲ್ಲೂ ನಾವು ಸರ್ವಸನ್ನದ್ಧ ಅಂತ ವಿಡಿಯೋ ಬಿಡುಗಡೆ ಮಾಡಿ ನೌಕಾಪಡೆ ಸಂದೇಶವನ್ನು ರವಾನೆ ಮಾಡಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಗಡಿಯಲ್ಲಿ ಹೈ ಅಲರ್ಟ್ ಬೆನ್ನಲ್ಲೇ ಕರ್ನಾಟಕ ಕರಾವಳಿಯಲ್ಲಿ ಕಾವಲು ಪಡೆ ಗಸ್ತನ್ನು ಹೆಚ್ಚಿಸಿದೆ. ನೇವಿ, ಕೋಸ್ಟ್ ಗಾರ್ಡ್ ಮತ್ತು CSP 247 ಕಣ್ಗಾವಲನ್ನು ಇಟ್ಟಿದ್ದು 3 ಜಿಲ್ಲೆ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ, 9 ಠಾಣೆ, 13 ಸ್ಪೀಡ್ ಬೋಟ್ಗಳಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಯುದ್ಧ ಭೀತಿಯಲ್ಲಿ ಎದೆ ಬಡಿದುಕೊಳ್ತಾ ಇರುವ ಪಾಕಿಸ್ತಾನ ಸದ್ದಿಲ್ಲದೆ ತನ್ನ ಬಂಕರ್ಗಳನ್ನು ಸಿದ್ಧಗೊಳಿಸ್ತಾ ಇದೆ. ಈ ಮಧ್ಯೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಕುರಿತು ಹೇಳಿಕೆ ನೀಡಿದ್ದಕ್ಕಾಗಿ ಈಶಾನ್ಯದ 3 ರಾಜ್ಯಗಳಲ್ಲಿ ಕನಿಷ್ಠ 19 ಜನರನ್ನ ಬಂಧಿಸಿದ್ದಾರೆ. ಇಂಡಿಯನ್ ಆರ್ಮಿದು ಕೂಡ ಒಂದು ನಿನ್ನೆ ಇದೇ ಥರ ಟ್ರೈಲರ್ ಥರ ರಿಲೀಸ್ ಮಾಡಿದ್ರು. ಈಗ ನೇವಿ ಅವರು ಕೂಡ ರಿಲೀಸ್ ಮಾಡಿದ್ದಾರೆ. ಎಲ್ಲರೂ ರೆಡಿ ಇದ್ದಾರೆ. ಡೆಲ್ಲಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ, ಪ್ಲ್ಯಾನ್ ಫೈನಲ್ ಆದರೆ ನುಗ್ತಾ ಇರೋದೆ, ಹೊಡಿತಾ ಇರೋದೆ ಫೈನಲ್. ಅದು ಯಾವಾಗ ಅಂತಕ್ಕಂಥದ್ದು ಈಗ ಪ್ರಶ್ನೆ.